ಹಾಯ್ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ. ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ. ಜಾಗಿಂಗ್ ಮಾಡೋಕ್ಕೆ ಹೋಗಿದ್ದೆ, ಅಂದರೆ 7 o'clock ಆಗಿದೆ ಈಗ. ಸ್ವಲ್ಪ ಲೇಟ್ ಆಯಿತು. ಬೇಗ ಬೇಗ ಫ್ರೆಶ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು, ಬ್ರೇಕ್ಫಾಸ್ಟ್ ಅಂದರೆ ನೈಟ್ ಮಾಡಿರೋದೇ, ರಾತ್ರಿ ಮಾಡಿರೋದೇ ರೈಸು ಮತ್ತು ಸಾಂಬಾರು ಅಂದರೆ ಸ್ವಲ್ಪ ಗಟ್ಟಿ ಸಾಂಬಾರಿದೆ. ಸೊ ದಾಲ್ ಅದನ್ನೇ ತಿನ್ಕೊಂಡು ಹೋಗ್ತೀನಿ. ಸೊ ಫ್ರೆಶ್ ಆಗಿ ಆ ಮುಂದಿನ ಕಾರ್ಯಕ್ರಮ ಯೋಚನೆ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ನಮಸ್ಕಾರ ಎಲ್ಲರಿಗೂ. ಸ್ನಾನ ಮಾಡಿ ಇವಾಗಲೇ ಫ್ರೆಶ್ ಅಪ್ ಆಗಿ ಬಂದಿದ್ದೆ. ಸೊ ಇವಾಗ ಬಿಸಿನೀರು ಸ್ವಲ್ಪ ಕಾಯಿಸ್ಕೊಂಡು ಕುಡಿಯೋಣ ಅಂತ. ಚೆನ್ನಾಗಿದೆ, ಸೂರ್ಯ ಬಂದಿದೆ ಇವತ್ತು. ಸೊ ಬಿಸಿಲು ಚೆನ್ನಾಗಿದೆ. ನಿನ್ನೆ ಮಳೆ ಬಂದ್ರೂ ಫುಲ್ ಡ್ರೈ ಆಗಿಬಿಟ್ಟಿದೆ, ಒಳ್ಳೆಯದೆ. ಸೊ ಇವಾಗ ಬಿಸಿನೀರು ಕಾಯಿಸ್ಕೊಂಡು, ಸೊ ನಿನ್ನೆ ನೈಟ್ ಕುಕ್ ಮಾಡಿರೋದು ರೈಸ್ ಇದೆ. ರೈಸ್ ಸ್ವಲ್ಪ ಇದೆ, ಅದನ್ನು ತಿನ್ಕೊಂಡು ದಾಲ್ ಇದೆ, ಅಂದರೆ ಬೇಳೆ ಇದೆ, ಇದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ತಿನ್ಕೊಂಡು ಮಾಡ್ಕೊಂಡು ಹೋಗಿ ಮುಂದಿನ ಯೋಚನೆ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಸಲುವಾಗಿ ಇದೆ, ತಿನ್ಕೊಂಡು ರೆಡಿಯಾಗಿ ಬೇಗ ಬೇಗ ಹೊರಡ್ಬೋದು. ಸೊ ಮಾರ್ನಿಂಗ್ ಇಷ್ಟೇ. ಇವತ್ತು ಯಾವ ವಾರ ಅಂತಂದರೆ, ಇವತ್ತು ಬುಧವಾರ, ವೆಡ್ನೆಸ್ಡೇ 14th, ನಾಳೆ 15th ಆಗಸ್ಟ್, ಇಂಡಿಪೆಂಡೆನ್ಸ್ ಡೇ. ಸೊ ನಾಳೆ ಏನಾಗುತ್ತೆ ನೋಡೋಣ. ನಾಳೆದ್ದು ಸ್ವಲ್ಪ ಹೊರಗಡೆ ಹೋಗಿ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬೆಂಗಳೂರಲ್ಲಿ ಯಾವ ಥರ ಏನಾಗ್ತಾ ಇರುತ್ತೆ ಸೆಲೆಬ್ರೇಷನ್ನು. ತುಂಬ ಅಂದರೆ ರೆಸ್ಟ್ರಿಕ್ಟೆಡ್ ಇರುತ್ತೆ ಟ್ರಾವೆಲ್ಲು. ಮೇ ಬಿ ಸ್ವಲ್ಪ ರೋಡ್ಸಲ್ಲಿ ನೋಡೋಣ, ಹೋಗಿ ಒಂದು ಸ್ವಲ್ಪ ನೋಡೋಣ. ಇದು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಹೋಗ್ತಾ ಇರೋದು ಬೆಂಗಳೂರು ಇಂಡಿಪೆಂಡೆನ್ಸ್ ಡೇ ಹೊರಗಡೆ. ಸೊ ನೋಡೋಣ, ಸ್ವಲ್ಪ ಚೆನ್ನಾಗಿರುತ್ತೆ. ಫಸ್ಟ್ ಇವಾಗ ನೀರು ಕಾಯಿಸ್ಕೊಂಡು ಕುಡಿಯೋಕ್ಕೆ. ಪ್ಯಾನ್ ಹಿಂಗೆ ಇದೆ, ಪ್ಯಾನ್ ತೊಳಿಬೇಕು. ಸೊ ನೀರು ಬಿಸಿ ಆಯಿತು. ನೀರು ಕುಡಿದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ ರೆಡಿಯಾಗಿ. ಸೊ ಫಸ್ಟ್ ನೀರು ಕುಡಿತೀನಿ, ಆಮೇಲೆ ಯೋಚನೆ ಮಾಡೋಣ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ಎಲ್ಲನೂ ಬಿಸಿಯಾಗ ಹಾಕ್ಕೊಳ್ತಾಯಿದ್ದೆ, ಬಡಿಸ್ಕೊಳ್ತಾಯಿದ್ದೆ. ಸೊ ಇದನ್ನು ಸ್ವಲ್ಪ ಹೀಟ್ ಮಾಡಿದ್ದೀನಿ, ಸ್ವಲ್ಪ ಚೆನ್ನಾಗಿದೆ. ಹೀಟ್ ಮಾಡಿ ಒಂದು ಸ್ವಲ್ಪ ಫುಲ್ಲು ತೆಕ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಯಾಕಂದರೆ ಬಿಸಿ ಇದೆ, ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ, ಚೆನ್ನಾಗಿ. ನೈಟ್ ಮಾಡಿರೋದು ಸ್ವಲ್ಪ ರೈಸು ಮತ್ತು ಸಾಂಬಾರು, ಗಟ್ಟಿಯಾಗಿರೋ ಸಾಂಬಾರು, ಟೊಮ್ಯಾಟೊ ಸಾಂಬಾರಿದ್ದು, ಮತ್ತು ಒಂದು ಸ್ವಲ್ಪ ತುಪ್ಪ, ಯಾಕಂದರೆ ಬಿಸಿ ಸಾಂಬಾರಿದೆ, ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಡಿಯಾಗಿ ಹೋಗಬೇಕು. ಟೈಮ್ ಬಂದು ಇವಾಗ 7:59, ಆಲ್ಮೋಸ್ಟ್ 8 o'clock. ಸೊ ಹಾಫ್ ಆನ್ ಅವರ್ ಟೈಮ್ ಇದೆ. ಬೇಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ ಅಷ್ಟೇ. ಇವತ್ತು ವೆಡ್ನೆಸ್ಡೇ, ನಾಳೆ ಥರ್ಸ್ಡೇ 15th ಆಗಸ್ಟು. ನಾಳೆ ನೋಡೋಣ ಏನಾಗುತ್ತೆ. ಫಸ್ಟ್ ಇದು ತಿಂದು ನೀವು ಮುಂದಿನ ಯೋಚನೆ ಮಾಡೋಣ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಎಲ್ಲ ಕ್ಲೀನ್ ಮಾಡೋದು, ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ. ಮತ್ತು ಮಧ್ಯಾಹ್ನ ಬಂದು ಜಾಸ್ತಿ ಕೆಲಸ ಇರಬಾರ್ದು ಅಂತ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತಲ್ಲ, ಅದಕ್ಕೆ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನೂ 10 minutes ಇದೆ. 10:20 ಇವಾಗ. ಸೊ 10 minutes ಇನ್ನೂ ಇದೆ. ಸೊ ಎಲ್ಲನೂ ರೆಡಿಯಾಗಿದೆ, ಕ್ಲೀನು.
ಸೊ ಇವಾಗ ಸೆಲೆಕ್ಟ್ ಮಾಡಿಕೊಂಡು ಅಂದರೆ ಯಾವುದು ಉಟ್ಕೊಂಡು ಹೋಗಬೇಕು ಆಫೀಸ್ಗೆ ಅಂತ. ಮಳೆ ಇವತ್ತೇನೋ ಡೌಟು ಮಳೆ ಬರೋದು. ಸೊ ಎಲ್ಲ ಕ್ಲಿಯರ್ ಇದೆ. ಸೊ ಸೂರ್ಯನೂ ಬಂದಿದ್ದಾನೆ ಇವತ್ತು. ಸೊ ಮಳೆ ನೀರಲ್ಲ ಅನಿಸುತ್ತೆ. ಸೊ ಅದಕ್ಕೆ ವೈಟ್ ಹಾಕ್ಕೊಂಡು ಹೋಗ್ತೀನಿ ಇವತ್ತು. ಮಳೆ ಬರಲ್ಲ ಅಂತ ಯೋಚನೆ ಇದೆ. ವೈಟು ಸೇಮ್ ಆ್ಯಕ್ಚುಲಿ ವೈಟು ಮಂಡೇ ಹಾಕ್ಕೊಳ್ತಿದ್ದೆ ಯಾವಾಗಲೂ. ಇವಾಗ ಮಂಡೇ ಮಳೆ ಬಂದಿತ್ತಲ್ಲ ಅದಕ್ಕೆ ಉಟ್ಕೊಂಡಿರಲಿಲ್ಲ. ಸೊ ಇನ್ನೂ ಬಟ್ಟೆ ನಾನು ಕ್ಲೀನ್ ಮಾಡಬೇಕು. ಇದೆಲ್ಲ ಟೀ ಶರ್ಟ್ಸು ತುಂಬ ಇದೆ. ಟೀ ಶರ್ಟ್ಸ್ ಎಲ್ಲ ನಾನು ಒಗಿಬೇಕು. ಸೊ ಇನ್ನೂ ಜೀನ್ಸು ಯಾವುದೂ ಒಗ್ದಿಲ್ಲ, ಜೀನ್ಸ್ ಒಗಿಬೇಕು. ಐ ಥಿಂಕ್ ನಾಳೆ ರಜೆ ಇರುತ್ತೆ ಹೆಂಗಾದರೂ. ಸೊ ಟೈಮ್ ತೊಗೊಂಡು ಎಲ್ಲನೂ ಕ್ಲೀನ್ ಮಾಡಿ ಫುಲ್ ಎಲ್ಲನೂ ಒಗ್ದು ಬಿಡಬೇಕು ಅಂತ ಯೋಚನೆ ಇದೆ. ನಾಳೆ ಕ್ಲೀನ್ ಮಾಡ್ತೀನಿ ಅಷ್ಟೇ. ಸೊ ಏನು ಕಲೆಕ್ಷನ್ ಇಲ್ಲ ಇಷ್ಟೇ. ಸೊ ಒಂದು ಪ್ರತಿ ತಿಂಗಳು ಐ ಥಿಂಕ್ ಪ್ರತಿ ಮಂತು ಒಂದು ಶರ್ಟು, ಒಂದು ಒಂದು ಪ್ಯಾಂಟು ತೊಗೊಳಕ್ಕೆ ಯೋಚನೆ ಇಡ್ತಾಯಿದ್ದೀನಿ. ಯಾಕಂದರೆ ಉಟ್ಕೊಳ್ಳೋಕ್ಕೆ ಮತ್ತು ಒಗೆಯೋಕ್ಕೆ ಪ್ರಾಬ್ಲಮ್ ಆಗಬಾರ್ದು ಅಂತ. ಯಾಕಂದರೆ ಪ್ರತಿ ಸರಿ ಒಗೆಯೋದು ಸ್ವಲ್ಪ ಒಗೆದ್ರೂ ಐ ಥಿಂಕ್ ಮಳೆ ಸಲುವಾಗಿ ಅದ್ರ ಸಲುವಾಗಿ ಏನೇನೋ ಒಂದು ಪ್ರಾಬ್ಲಮ್ ಸಲುವಾಗಿ ಇದು ಆಗುತ್ತೆ ಅಂತ. ನನ್ನ ಹತ್ರ ಉಟ್ಕೊಳ್ಳೋಕ್ಕೆ ಬಟ್ಟೆ ಇರೋಲ್ಲ ಅಂತ. ಸೊ ಅದ್ರ ಸಲುವಾಗಿ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಎಲ್ಲನೂ ಅವಕಾಶ ಆಗುತ್ತೆ, ಈಸಿ ಆಗುತ್ತೆ ಅಂತ. ಸೊ ಬಟ್ಟೆ ಉಟ್ಕೊಂಡು ರೆಡಿಯಾಗಿ ಹೊರಡಬೇಕು ಅಷ್ಟೇ. ಸೊ ರೆಡಿ ಆಗೋಣ ಫಸ್ಟು, ಮುಂದೆ ತೋರಿಸ್ತೀನಿ. ಸೊ ಬಟ್ಟೆ ಹಾಕ್ಕೊಂಡು ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದೆ. ಸೊ ಇವತ್ತಿನ ಲುಕ್ಕು ಐ ಥಿಂಕ್ ಸೇಮ್ ವೈಟು ಮತ್ತು ಗ್ರೇ ಪ್ಯಾಂಟು ಇದೆ. ಸೊ ಇವತ್ತಿನ ಅಷ್ಟೇ. ಮುಂದೆ ಮತ್ತೆ ಮಧ್ಯಾಹ್ನ ಏನಾಗುತ್ತೆ ನೋಡೋಣ. ಮಧ್ಯಾಹ್ನ ಮತ್ತು ಸಂಜೆ ಏನಾಗುತ್ತೆ ನೋಡೋಣ. ಸೊ ಅಲ್ಲಿವರೆಗೂ ಸೊ ಎಲ್ಲನೂ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿ ಪ್ಯಾಕು ಎಲ್ಲನೂ ಸ್ವಿಚಸ್ ಎಲ್ಲನೂ ಆಫು. ವಿಂಡೋಸ್ ಮಾತ್ರ ಕ್ಲೋಸ್ ಆಗಿಲ್ಲ ಇನ್ನು. ಸೊ ವಿಂಡೋಸ್ ಕ್ಲೋಸ್ ಮಾಡಿ ಹೊರಡೋದು. ಸೊ ಮುಗೀತಷ್ಟೇ ಇವತ್ತಿಂದ. ಮತ್ತೆ ಬೇಕಾದರೆ ಬೆಳಗ್ಗಿಂದು ಸಮಾಚಾರ ಇಷ್ಟೇ. ಮತ್ತೆ ಮಧ್ಯಾಹ್ನ ನೋಡೋಣ ಏನಾಗುತ್ತೆ ಅಂತ. ಅಲ್ಲಿವರೆಗೂ ನೋಡ್ತಾಯಿರಿ, ಖುಷಿಯಾಗಿರಿ. ಸೊ ಮತ್ತೆ ಸಿಗೋಣ, ಬಾಯ್. ನಮಸ್ಕಾರ ಎಲ್ಲರಿಗೂ. ಇದು ನಾನು ಆಫೀಸಿಂದ ಬರುವಾಗ ವಿಲ್ಸನ್ ಗಾರ್ಡನ್ ಹತ್ರ ಒಂದು ಡ್ರೈ ಚಾಟ್ಸ್ ತಿನ್ನೋಣ ಅಂತ ನಿಂತ್ಕೊಂಡಿದ್ದೆ. ಆವಾಗ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕೋಣ ಅಂತ ನಾನು ರೆಕಾರ್ಡ್ ಸ್ಟಾರ್ಟ್ ಮಾಡಿದ್ದೆ. ಇದು ಟೊಮೆಟೊ ಚಾಟ್ಸ್ ಅಂತ ಫಸ್ಟ್ ಟೈಮ್ ನಾನು ನೋಡ್ತಿದ್ದೆ, ಅದಕ್ಕೆ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರೋ ಒಬ್ಬರು ಟೊಮೆಟೊ ಚಾಟ್ಸ್ ಆರ್ಡರ್ ಮಾಡಿದರು. ಸೊ ಅದನ್ನು ನೋಡಿಕೊಂಡು ಮತ್ತು ಇದು ನಾನು ನನ್ನ ಸಲುವಾಗಿ ಅಂತ ಬೇಲ್ಪುರಿ ಅಂತ ಆರ್ಡರ್ ಮಾಡಿದ್ದೆ. ಸೊ ಇದನ್ನೇ ಮಾಡ್ತಾಯಿದ್ದಾರೆ ಇವಾಗ. ಸೊ ಚೆನ್ನಾಗಿ ಮಾಡಿದರು ಅಣ್ಣ. ವಿಲ್ಸನ್ ಗಾರ್ಡನ್ ಅಂತ ನೀವು ಹೋಗಿದರೆ ಒಂದು ಸರಿ ಇದನ್ನು ನೋಡಿ ಟ್ರೈ ಮಾಡಿ. ಸೊ ಚೆನ್ನಾಗಿ ಮಾಡಿದರು. ತಿಂದ್ಕೊಂಡು ನಾನು ಅದನ್ನೇ ಹೊರಡೋಣ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ತುಂಬ ಜನ ಬರ್ತಾಯಿದ್ರು. ಏನೋ ಸ್ಪೆಷಲ್ ಇರಬೇಕು ಇವ್ರದ್ದು ಮಾಡೋದು ರೀತಿ. ಸೊ ಅಲ್ಲಿ ನೀವು ನೋಡ್ಬೋದು ಎಷ್ಟೊಂದು ಕ್ವಾಂಟಿಟಿಯಲ್ಲಿ ವೆಜಿಟೇಬಲ್ಸ್ ಇದೆ. ಸೊ ನಾನು ಅದ್ರ ಮೇಲೆ ಅದೇನು ನೋಡಿಕೊಂಡು ನಾನು ನಿಂತ್ಕೊಂಡಿದ್ದೆ ತಿನ್ನೋಣ ಅಂತ. ಸೊ ತಿನ್ಕೊಂಡಿದ ಮೇಲೆ ಗೊತ್ತಾಯಿತು ಅವರು ಟೇಸ್ಟು ಯಾವ ಥರ ಮಾಡಿದರು ಅಂತ. ಚೆನ್ನಾಗಿತ್ತು. ಸ್ವಲ್ಪ ಹೆಲ್ದಿ ಸ್ನ್ಯಾಕ್ಸು. ನಾನು ಯಾವಾಗಲೂ ಈ ಥರ ಸ್ನ್ಯಾಕ್ಸ್ ನೋಡಿದ್ರೆ ಕಂಪಲ್ಸರಿ ತಿನ್ಕೊಂಡು ಅಂತ ನಿಂತ್ಕೊಳ್ತೀನಿ. ಸೊ ಇವಾಗ ನೋಡ್ಕೊಳ್ಬೋದು ನೀವು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ರೆ ಅಂತ. ಸೊ ಪಬ್ಲಿಕ್ಕು ಚೆನ್ನಾಗಿದ್ದರು, ಸ್ವಲ್ಪ ಜನ ಹೋಗಿದ್ದರು ಅಷ್ಟೇ. ಇದು ನನ್ನ ರಾತ್ರಿ ಊಟ. ಖಾನಾವಳಿ ಬಸವೇಶ್ವರ ರೊಟ್ಟಿ ಊಟ ಮಾಡೋಕ್ಕೆ ಅಂತ ಹೋಗಿದ್ದೆ. ಸೊ ಇದನ್ನು ಮುಗಿಸ್ಕೊಂಡು ನಾನು ದಿನ ಮುಗಿಸಿದ್ದೆ ಅಷ್ಟೇ.